ತರಗತಿ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದಂತೆ 6ನೇ ಅಧ್ಯಾಯ ಯಾವುದು ಅಂತಂದ್ರೆ ಸಾರ್ವಜನಿಕ ಆಡಳಿತ. ಒಂದು ಪರಿಚಯ, ಇದರ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ ಅಂತಕ್ಕಂಥ ಮುಖ್ಯ ಪ್ರಶ್ನೆ ಇರ್ತಕ್ಕಂಥದ್ದು. ಇನ್ನು 1ನೇ ಪ್ರಶ್ನೆ ಏನಂತಂದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಡ್ಯಾಶ್ ಅಂತಕ್ಕಂಥದ್ದು. ಇಲ್ಲಿ ಪಿತಾಮಹ ಯಾರು ಅಂತಂದಾಗ ವಿಡ್ರೋ ವಿಲ್ಸನ್ ಅಂತಕ್ಕಂಥವ್ರು ಏನಾಗ್ತಾರೆ ಅಂತಂದರೆ ಇಲ್ಲಿ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಕರಿತೀವಿ. ನೆಕ್ಸ್ಟ್ 2ನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದವರು ಡ್ಯಾಶ್ ಅಂತಕ್ಕಂಥದ್ದು ಇದೆ. ಇಲ್ಲಿ ಯಾರು ಬಳಸ್ತಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕ್ಕಂಥವ್ರು ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಈ ಒಂದು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಪದವನ್ನು ಏನು ಮಾಡ್ತಾನೆ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡ್ತಾನೆ. ನೆಕ್ಸ್ಟು 3ನೇ ಪ್ರಶ್ನೆ ಏನಂತಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ಇಲ್ಲಿ ಯಾರು ನೇಮಕ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಾಧ್ಯಕ್ಷರೇ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೇಮಕ ಮಾಡ್ತಾರೆ ಅಥವಾ ರಾಷ್ಟ್ರಪತಿ ಅಂತೇಳಿ ಕರಿತೀವಿ. ನೆಕ್ಸ್ಟು 4ನೇ ಪ್ರಶ್ನೆ ಏನಂತಂದ್ರೆ ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ಏನಂತಂದ್ರೆ ತಿಳಿಸ್ತದೆ. ಇಲ್ಲಿ ಯಾವ ಒಂದು ವಿಧಿಯನ್ನು ನೋಡೋದಾದ್ರೆ 315ನೇ ವಿಧಿ ಏನಾಗ್ತಿತ್ತಪ್ಪ ಅಂತಂದ್ರೆ ರಾಜ್ಯ ಲೋಕಸೇವಾ ಆಯೋಗದ ಕುರಿತು ನಮಗೆ ತಿಳಿಸ್ತದೆ. ನೆಕ್ಸ್ಟು ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಕ್ಕಂಥದ್ದಿದೆ. 5ನೇ ಪ್ರಶ್ನೆ ಏನಂತಂದ್ರೆ ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ ಅಂತಕ್ಕಂಥದ್ದು ಇದೆ. ಇಲ್ಲಿ ಉತ್ತರವನ್ನು ನೋಡೋದಾದರೆ ಸಾರ್ವಜನಿಕ ಆಡಳಿತ ಏನಂತಂದ್ರೆ ಇಲ್ಲಿ ಸರ್ಕಾರದ ಒಂದು ಆಧಾರ ಸ್ತಂಭವಾಗಿ ನಿಲ್ತದೆ. ಅದೇ ರೀತಿ ಸಾರ್ವಜನಿಕ ಒಂದು ಹಿತಾಸಕ್ತಿಯನ್ನು ಕಾಪಾಡಲೇನಪ್ಪ ಅಂದ್ರೆ ಹಲವಾರು ಸೇವೆಗಳನ್ನ ಇಲ್ಲಿ ಒದಗಿಸ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಏನಂತಂದ್ರೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನದಲ್ಲಿ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಏನಂತಂದ್ರೆ ಪ್ರಮುಖ ಪಾತ್ರವನ್ನು ಇಲ್ಲಿ ವಹಿಸ್ತದೆ. ಅದೇ ರೀತಿ ಸಾಮಾಜಿಕ ಭದ್ರತೆಯನ್ನು ಏನು ಮಾಡೋದಂತಂದರೆ ಇಲ್ಲಿ ದೃಢಪಡಿಸ್ತದೆ. ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಶಾಸಕಾಂಗ ಮತ್ತು ಕಾರಂಗ ಕೂಡ ಏನು ಮಾಡೋದಂತಂದರೆ ಇಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು ಯಾವುದಂತಂದ್ರೆ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು 6ನೇ ಪ್ರಶ್ನೆ ಏನಂತಂದ್ರೆ ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೂ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ, ಇದನ್ನು ಸಮರ್ಥಿಸಬೇಕು. ಏನಂತಂದ್ರೆ ಉತ್ತರವನ್ನು ನೋಡಿ. ಸಾರ್ವಜನಿಕ ಆಡಳಿತ ವ್ಯವಸ್ಥೆ ಏನಪ್ಪ ಅಂತಂದ್ರೆ ವ್ಯಕ್ತಿಯ ಅಗತ್ಯವಾದ ಸೇವೆಗಳನ್ನು ಇಲ್ಲಿ ಒದಗಿಸ್ತದೆ. ಅದೇ ರೀತಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಮಾಡೋದಂದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಕಾಪಾಡ್ತದೆ. ಇನ್ನು ಜನರ ಪ್ರಾಣ ಹಾಗೂ ಆಸ್ತಿಯ ಒಂದು ರಕ್ಷಣೆಯನ್ನು ಏನು ಮಾಡೋದಂದರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಮಾಡ್ತದೆ. ಅದೇ ರೀತಿ ನ್ಯಾಯ ಒದಗಿಸುವುದು, ಶಿಕ್ಷಣ ನೀಡ್ತಕ್ಕಂಥದ್ದು ಯಾವುದಂತಂದರೆ ಸಾರ್ವಜನಿಕ ಆಡಳಿತ. ಆಮೇಲೆ ಉದ್ಯೋಗಾವಕಾಶವನ್ನು ಏನು ಮಾಡ್ತದಂದರೆ ಇಲ್ಲಿ ಕಲ್ಪಿಸ್ತದೆ. ಅವಶ್ಯಕ ವಸ್ತುಗಳನ್ನು ಏನು ಮಾಡ್ತದಂದರೆ ಇಲ್ಲಿ ಪೂರೈಸ್ತದೆ ಅಂತಕ್ಕಂಥದ್ದು. ಇನ್ನು ದೇಶ ರಕ್ಷಣೆ ಮಾಡ್ತದೆ. ಆರ್ಥಿಕ ಸಮಾನತೆ ಒಂದು ಸೇವೆಗಳನ್ನು ಏನು ಮಾಡ್ತದಂದರೆ ಇಲ್ಲಿ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ನಮಗೆ ಒದಗಿಸ್ತದೆ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ ಏನಂತಂದ್ರೆ ನೇಮಕಾತಿ ವಿಧಗಳ ಕುರಿತು ವಿವರಿಸಿ ಅಂತಕ್ಕಂಥದ್ದಿದೆ. ಇಲ್ಲಿ ನಾನು ನೀಡಿದ್ದೀನಿ ನೋಡಿ. ಪ್ರತ್ಯಕ್ಷ ನೇಮಕಾತಿ ಅಂತಕ್ಕಂಥ ಮೊದಲೇ ವಿಧ ಏನಂತಂದ್ರೆ ಪ್ರತ್ಯಕ್ಷ ನೇಮಕಾತಿ ಅಂತಂದರೆ ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ನೇರ ನೇಮಕಾತಿ ಅಂತಲೂ ಕೂಡ ಕರಿತೀವಿ. ಇನ್ನು ಈ ಒಂದು ನೇಮಕಾತಿಯಲ್ಲಿ ಏನಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಏನಾಗ್ತದೆ ಅಂದರೆ ಇಲ್ಲಿ ನೇಮಕ ಆಗ್ತದೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನಂತಂದ್ರೆ ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳನ್ನು ಇಲ್ಲಿ ಅಭ್ಯರ್ಥಿಗಳು ಹೊಂದಿರಬೇಕು. ಇನ್ನು ಉದಾಹರಣೆಗಾಗಿ ನೋಡೋದಾದರೆ ನಾಗರಿಕ ಸೇವೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರತ್ಯಕ್ಷ ನೇಮಕಾತಿ ನಡೀತದೆ. ಇನ್ನು ಪರೋಕ್ಷ ನೇಮಕಾತಿಯನ್ನು ತೆಗೆದುಕೊಂಡಾಗ ಆಂತರಿಕವಾಗಿರ್ತಕ್ಕಂಥ ನೇಮಕಾತಿ ಅಂತಲೂ ಕೂಡ ಏನು ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಇನ್ನು ಇದಕ್ಕೆ ಏನಂತಂದರೆ ವಿದ್ಯಾರ್ಹತೆ ಮತ್ತು ಸೇವಾ ಹಿರಿತನದ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಮೇಲ್ದರ್ಜೆ ಹುದ್ದೆಗೆ ಏರಿಸ್ತಾರೆ ಅಂತಕ್ಕಂಥದ್ದು. ಇನ್ನು ಪದೋನ್ನತಿ ಅಥವಾ ಬಡ್ತಿ ವಿಧಾನ ಅಂತಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪರೋಕ್ಷ ವಿಧಾನಕ್ಕೆ ಕರೀತಾರೆ. ಇದಿಷ್ಟು ಏನಂತಂದ್ರೆ ನೇಮಕಾತಿ ವಿಧಾನಗಳ ಕುರಿತು. ನೆಕ್ಸ್ಟ್ 8ನೇ ಪ್ರಶ್ನೆ ಏನಂತಂದ್ರೆ ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಇಲ್ಲಿ ನೋಡಿ ಶಾಂತಿ ಮತ್ತು ಸುವ್ಯವಸ್ಥೆದಾಗ ಏನಪ್ಪ ಅಂದ್ರೆ ಪೊಲೀಸ್ ಆಡಳಿತವು ಇಲ್ಲಿ ಏನಾದೈತೆ ಅಂದ್ರೆ ಹೊಂದಿರತಕ್ಕಂಥದ್ದು. ಇನ್ನು ಗೃಹ ಮಂತ್ರಿ ಏನಪ್ಪ ಅಂದ್ರೆ ಪೊಲೀಸ್ ಒಂದು ಆಡಳಿತ ಹೊಣೆಗಾರಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಗೃಹ ಇಲಾಖೆ ಏನಪ್ಪ ಅಂದ್ರೆ ಕಾರ್ಯದರ್ಶಿ ಯಾರಾಗಿರ್ತಾರೆ ಅಂತಂದ್ರೆ IAS ಅಧಿಕಾರಿ ಆಗಿರ್ತಾನೆ. ಇವ್ರು ಏನಂತಂದ್ರೆ ಆಡಳಿತದ ಎಲ್ಲ ಮುಖ್ಯಸ್ಥರು ಆಗಿರ್ತಾರೆ. ನೆಕ್ಸ್ಟು ಇವರು ಏನಂತಂದ್ರೆ ಗೃಹ ಮಂತ್ರಿಗೆ ಸಲಹೆ ಸೂಚನೆಗಳನ್ನು ಮತ್ತು ನೆರವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನೀಡ್ತಾರೆ ಅಂತಕ್ಕಂಥದ್ದು. ಇನ್ನು ಗೃಹ ಇಲಾಖೆ ಏನಪ್ಪ ಅಂದರೆ ಪೊಲೀಸ್ ಆಡಳಿತದ ಮೇಲ್ವಿಚಾರಣೆಯಲ್ಲಿ ನಡೀತಿದೆ. ಇದಿಷ್ಟು ಏನಂತಂದ್ರೆ 10ನೇ ತರಗತಿ ಸಮಾಜ ವಿಜ್ಞಾನ ರಾಜ್ಯಶಾಸ್ತ್ರ ವಿಭಾಗಕ್ಕೆ ಸಂಬಂಧಿಸಿದ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು. ಕೊನೆಯದಾಗಿ ಏನಂತಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.